ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಇನ್ಸ್ಟಾಲ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಆ್ಯಪ್ ಮುಖಾಂತರ ನೀವು ಈಸಿಯಾಗಿ ಅಪ್ ಟು ನೀವು ಇಲ್ಲಿ 1 ಲಕ್ಷದವರೆಗೂ ಈಸಿಯಾಗಿ ಲೋನ್ ಅಮೌಂಟ್ ಪಡೆಯಬಹುದಾಗಿದೆ ಸ್ನೇಹಿತರೆ. ಇದೊಂದು ಪಕ್ಕಾ ಲೋನ್ ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಆ್ಯಪ್ ಯಾವ ರೀತಿಯಾಗಿದೆ ಅಂತೇಳಿ 4.6 ರೇಟಿಂಗ್ ಇದೆ ಮತ್ತು 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದಾವೆ ಸ್ನೇಹಿತರೆ. ಮತ್ತು ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೊತೀನಿ ಅಂದರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಪರ್ಸನಲ್ ಲೋನ್ಗೆ ಸ್ಯಾಲರಿಗೆ ಎಂಪ್ಲಾಯ್ಗೆ ಸಿಗುತ್ತೆ. ಮತ್ತೆ ಲೋನ್ ಅಮೌಂಟ್ ಬಂದ್ಬಿಟ್ಟು 50,000 ಆಗಿದೆ. ಟೆನ್ಯೂರ್ ಬಂದ್ಬಿಟ್ಟು 12 ಮಂತ್ಸ್ ವರೆಗೂ ಇರುತ್ತೆ. ಮತ್ತೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 20% ಪರ್ ಆ್ಯನಮ್ ಇರುತ್ತೆ. ಮತ್ತೆ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 1,250 ರೂಪಾಯಿ ಇರುತ್ತೆ ಸ್ನೇಹಿತರೆ. ಆನ್ ಬೋರ್ಡಿಂಗ್ ಫೀ ನ್ಯೂ ಕಸ್ಟಮರ್ ಬಂದ್ಬಿಟ್ಟು 200 ರೂಪೀಸ್ ಇರುತ್ತೆ. ಮತ್ತೆ GST ಆನ್ ಬೋರ್ಡಿಂಗ್ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 261 ರೂಪಾಯಿ ಇರುತ್ತೆ. ಮತ್ತೆ ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 5,580 ರೂಪಾಯಿ ಇರುತ್ತೆ. EMI ಬಂದ್ಬಿಟ್ಟು 4,632 ರೂಪಾಯಿ ಇರುತ್ತೆ. APR ರೇಂಜ್ ಬಂದ್ಬಿಟ್ಟು 26.92 ಇರುತ್ತೆ. ಮತ್ತೆ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗೋದು 48,289 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಟೋಟಲ್ ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದ್ಬಿಟ್ಟು 55,580 ರೂಪಾಯಿ ಇರುತ್ತೆ. ಮತ್ತೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಇಂಡಿಯನ್ ಸಿಟಿಜನ್ ಆಗಿರಬೇಕು, ಅಬೌಟ್ 21 ಏಜ್ ಆಗಿರಬೇಕು ಮತ್ತು ಸ್ಟಡಿ ಇನ್ಕಮ್ ಇರಬೇಕಾಗುತ್ತೆ ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಇದು ಪಕ್ಕ ನಿಮಗೆ ಲೋನ್ ಎಂಬುದು ಕೊಡುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತಾರೆ. ಅದಾದ ನಂತರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ಸ್ಟಾಲ್ ಮಾಡಿದ ನಂತರ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಅಪ್ ಟು ನಿಮಗೆ 5 ಲ್ಯಾಕ್ ವರೆಗೂ ಈಸಿಯಾಗಿ ಲೋನ್ ಎಂಬುದು ಸಿಗುತ್ತೆ. 5 ಲ್ಯಾಕ್ ವರೆಗೂ ಸಿಗುತ್ತೆ ಮತ್ತು 80,000 ವರೆಗೂ ಸಿಗುತ್ತೆ. 2 ಲ್ಯಾಕ್ ಆಪ್ಷನ್ ಇದೆ ಮತ್ತು ಅಪ್ ಟು 4 ಲ್ಯಾಕ್ ಆಪ್ಷನ್ ಇದೆ. ಅಂದರೆ ಸಪ್ರೇಟ್ ಆಗಿರೋ ಲೋನ್ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಸ್ಯಾಲರಿಡ್ ಬಂದ್ಬಿಟ್ಟು ಪರ್ಸನಲ್ ಲೋನು 5 ಲಕ್ಷದವರೆಗೂ ಸಿಗುತ್ತೆ. ಮತ್ತೆ ಫ್ಲೆಕ್ಸಿ ಪರ್ಸನಲ್ ಲೋನ್ 80,000 ಸಿಗುತ್ತೆ. ಮತ್ತೆ ಪರ್ಚೇಸ್ ಆನ್ EMI ಬಂದ್ಬಿಟ್ಟು 2 ಲಕ್ಷದವರೆಗೂ ಸಿಗುತ್ತೆ. ಮತ್ತೆ ಬಿಸ್ನೆಸ್ ಲೋನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 4 ಲಕ್ಷದವರೆಗೂ ಸಿಗುತ್ತೆ ಸ್ನೇಹಿತರೆ. ನಾನೀಗ ಅಪ್ ಟು ಫ್ಲೆಕ್ಸಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ ಬಂದ್ಬಿಟ್ಟು ಪಾನ್ ಕಾರ್ಡ್ ಇದೆ ಮತ್ತು ಅಡ್ರೆಸ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಏಜ್ ಬಂದ್ಬಿಟ್ಟು ನಿಮಗೆ 20 ಇರಬೇಕಾಗುತ್ತೆ. ರೆಸಿಡೆಂಟ್ ಆಫ್ ಇಂಡಿಯಾ ಇರಬೇಕಾಗುತ್ತೆ. ಮಸ್ಟ್ ಹ್ಯಾವ್ ಇನ್ಕಮ್ ಇರಬೇಕಾಗುತ್ತೆ ಒಂದು ಸೋರ್ಸ್ ಇಂದ. ಮತ್ತೆ ಮಿನಿಮಮ್ ಸ್ಯಾಲರಿ ಬಂದ್ಬಿಟ್ಟು 25,000 ಮೇಲೆ ನಿಮಗೆ ಫ್ಯಾಮಿಲಿ ಇನ್ಕಮ್ ಇರಬೇಕಾಗುತ್ತೆ. ಲೋನ್ ಅಮೌಂಟ್ ಬಂದ್ಬಿಟ್ಟು 1,000 ಇಂದ 80,000 ನಿಮಗೆ ಇಲ್ಲಿ ಲೋನ್ ಅಮೌಂಟ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ಟೆನ್ಯೂರ್ ಬಂದ್ಬಿಟ್ಟು 3 to 10 ಮಂತ್ಸ್ ವರೆಗೂ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 24 to 29% ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 65,000 ರಿಂದ 5,000 ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ಫೀ ಎಂಬುದಾಗುತ್ತೆ ಸ್ನೇಹಿತರೆ. ಮತ್ತೆ ಲಾಗಿನ್ ವಿತ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರ ಸ್ನೇಹಿತರೆ ನೋಡ್ಬೋದು, ನೀವು ಇಲ್ಲಿ ನಿಮ್ಮ ಎಲಿಜಿಬಿಲಿಟಿ ಚೆಕ್ ಆಗಿದೆ. ಮತ್ತೆ ನಂತರ ನೀವು ಇಲ್ಲಿ KYC ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ಟೂಮ್ ನಂಬರ್ನ ನೀವಿಲ್ಲಿ ರೆಫರೆನ್ಸ್ ನೇಮ್ ಅಂತೇಳಿ ನೀವು ಕೊಡಬೇಕಾಗುತ್ತೆ. ವಿತ್ ಅವ್ರ ಫೋನ್ ನಂಬರ್ ಕೊಟ್ಟ ನಂತರ ನೀವು ಈಸಿಯಾಗಿ ಲೋನ್ ಎಂಬುದು ಈ ಆ್ಯಪಲ್ಲಿ ತಗೋಬೋದಾಗಿದೆ ಸ್ನೇಹಿತರೆ. ನಾನೀಗ ಪ್ರೊಫೈಲ್ನ ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನು ತೋರ್ಸೋಕ್ಕಾಗಿಲ್ಲ. ಈ ರೀತಿಯಾಗಿ ನೀವು ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಆಗುತ್ತೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ಲೋನ್ ಅಮೌಂಟ್ ಎಂಬುದು ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಈ ಆ್ಯಪಲ್ಲಿ ನಿಮಗೆ ಎಲ್ಲರೂ ಯೂಸ್ ಮಾಡ್ಕೊಂಡು ಈಸಿಯಾಗಿ ಲೋನ್ ತಗೋಬೋದಾಗಿದೆ ಸ್ನೇಹಿತರೆ. ಇದೊಂದು ಯಾಕಂದರೆ ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಎಲಿಜಿಬಿಲಿಟಿ ಚೆಕ್ ಆದ ನಂತರ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕೇಳುತ್ತೆ. ಮತ್ತೆ ನಿಮ್ಮ ಸೆಲ್ಫಿನ ಕೇಳುತ್ತೆ, ಅದನ್ನು ಕೊಡಬೇಕಾಗುತ್ತೆ ನೆಕ್ಸ್ಟು KYC ಸ್ಟೆಪ್ಪಲ್ಲಿ. ಅದಾದ ನಂತರ ನೀವು ಪ್ರೊಫೈಲ್ನ ಅಂದರೆ ನಿಮ್ಮ ರೆಸಿಡೆನ್ಸ್ ಅಡ್ರೆಸ್ ಪ್ರೂಫ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದಾದ ನಂತರ ರೆಫರೆನ್ಸ್ ನಂಬರ್ ಅಂದರೆ ನಿಮ್ಮ ಫ್ರೆಂಡ್ ಮತ್ತು ನೇಬರ್ ನಂಬರ್ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ನಿಮ್ಗೆ ಇಮಿಡಿಯೇಟ್ ಆಗಿ ಸ್ಯಾಲರಿ ಸ್ಲಿಪ್ ಕೇಳುತ್ತೆ. ಸ್ಯಾಲರಿ ಸ್ಲಿಪ್ PDF ರೂಪದಲ್ಲಿ 3 ಮಂತ್ ಸ್ಟೇಟ್ಮೆಂಟ್ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಡಿಪೆಂಡ್ ಅಪಾನ್ ಯುವರ್ ಸ್ಯಾಲ್ರಿ ಮೇಲೆ ನಿಮ್ಮ ಲೋನ್ ಅಮೌಂಟ್ ಎಂಬುದು ಡಿಸೈಡ್ ಆಗಿ ನಿಮಗೆ ಲೋನ್ ಎಂಬುದು ಇಮಿಡಿಯೇಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಆ್ಯಂಡ್ ರಿಸ್ಕ್ ಪ್ರೊಫೈಲ್ ಮೇಲೆ ಎಲ್ಲ ಲೋನ್ ಅಮೌಂಟ್ ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.